ಸರ್, ಈಗ ನಿಮಗೆ ಯಾವಾಗ ಗೊತ್ತಾಯ್ತು ಸರ್ ಆ ವಿಷಯ ಏಕಾಏಕಿ ಕುಸಿದಿರೋದು ಕಟ್ಟಡ? ಇದು 3 ಗಂಟೆಯಲ್ಲಿ ಕುಸಿದಿರೋವಾಗ ನಮಗೆ ಈ ಸುದ್ದಿ ಬಂತು. ಆದರೆ ಆ ದೈವರ ಇಲ್ಲಿರೋ ದೇವತೆಗಳ ಒಂದು ಅನುಗ್ರಹದಿಂದ ಎಲ್ಲರೂ ಮುನ್ನೆಚ್ಚರಿಕೆಯಾಗಿ ಅಲಗಾಟ ಸ್ವಲ್ಪ ಶೇಕ್ ಆಗಿದ್ದಾಗ ದಿಢೀರಂತ ಈಚೆ ಬಂದಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ಒಂದು ಆಟೋ ಇದೆ, ಅವ್ರ ಪಾಪ ಅದು ದುಡಿತಾ ಇದ್ದ ಆಟೋನೂ ಕುಸಿದ, ಆಟೋ ಮೇಲೂ ಕುಸಿದು ಬಿದ್ದಿದೆ. ಇವಾಗ ನಾನು ಈ ಕ್ಷೇತ್ರದ ಶಾಸಕರು, ಮಂತ್ರಿಗಳು, ಸಂಸತ್ ಸದಸ್ಯರಿಗೆ ಒಂದು ಮನವಿ ಮಾಡ್ತೀನಿ. ಸಾಮಾನ್ಯವಾಗಿ ಇದು ದಲಿತ ಕೇರಿ, SC STಗಳ ಜನ, ಬಡವರು, ಕೂಲಿ ಮಾಡೋರು, ಆಟೋ ಡ್ರೈವರ್ಗಳು ವಾಸ ಮಾಡೋ ಪ್ರದೇಶ ಆಗಿದೆ. ಜೊತೆಗೆ ಪಾಲಿಕೆಯ ಪೌರ ಕಾರ್ಮಿಕರು ಸಹ ಇಲ್ಲಿ ವಾಸವಾಗಿದ್ದಾರೆ. ಅವರುಗಳು ಕೆಲವು ಕಟ್ಟಡಗಳು ತುಂಬ ಹಳೆಯದಾಗಿದ್ದು ಅವ್ರುಗಳಿಗೆ ಕಟ್ಕೊಳ್ಳೋಕ್ಕೆ ಸತ್ವನ ಇಲ್ಲ. ಪಾಪ ಜೀವನ ಮಾಡೋಕ್ಕೆ ಹೆಣ್ಗಾಡ್ತಾ ಇದ್ದಾರೆ. ಅವ್ರುಗಳಿಗೆ ಆ ಮನೆ ಕೆಡವಾಕಿ ಅವ್ರಿಗೆ BBMPಯಲ್ಲಿ ಒಂಟಿ ಮನೆ ಯೋಜನೆಯಲ್ಲಿ ಏನು ಸ್ಕೀಮ್ ಇದೆ ಅದು ಕಟ್ಕೊಟ್ರೆ ಅವ್ರು ಸಾಯೋವರೆಗೂ ಬದುಕಿರ್ತಾರೆ. ನೀವು ಅವ್ರ ಕಟ್ಟಡ ದುರಸ್ತಿಯಾಗಿ ಬಿದ್ದು ಸತ್ತು ಎಡವಟ್ಟಾದ್ಮೇಲೆ ಬಂದು ಪರಿಹಾರ ಕೊಡೋದು ನಮಗಿಲ್ಲ. ಏನು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಸಂಸತ್ ಕ್ಷೇತ್ರ, ನಿಮ್ಮ ಶಾಸಕರುಗಳಾದ ಎಲ್ಲ ಶಾಸಕರಿಗೂ ಹೇಳ್ತೀನಿ, ಬೆಂಗಳೂರಲ್ಲಿ ಈ ರೀತಿ ದುರಸ್ಥಿತಿ ಕಟ್ಟಡಗಳು ಸಾವಿರಾರು ಇದೆ. ಇವಾಗ ನೀವು ನೋಡ್ದಂಗೆ ಮೊನ್ನೆ ಕಾಂಪೌಂಡ್ ಗೋಡೆ ಬಿದ್ದು ಅಮಾಯಕರು ಪ್ರಾಣ ಕಳ್ಕೊಂಡ್ರು. ಆ ಕಾಂಪೌಂಡ್ ಗೋಡೆ ದುಸ್ಥಿತಿಯಲ್ಲಿದ್ದಾಗಲೂ ಅವ್ರ ಹತ್ರ ವರದಿ ಇತ್ತು. ಅದನ್ನು ಕೆಡವಾಕಿ ಆ ಪ್ರಾಣಗಳು ಉಳಿಸ್ಬೋದಿತ್ತಲ್ಲ. ಇದೇ ರೀತಿ ಈ ರಸ್ತೆಯಲ್ಲೂ ಕೂಡ ಒಂದು ದುರಸ್ಥಿತಿ ಕಾಂಪೌಂಡ್ ಇದೆ, ದುಸ್ಥಿತಿ ಕಾಂಪೌಂಡು. ಅದರ ಜೊತೆಗೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಿಂದ ಮಾಹಿತಿಗಳು ತಗೊಂಡು ಎಲ್ಲೆಲ್ಲಿ ಬಡವ್ರದ್ದು ದುಸ್ಥಿತಿ ಕಟ್ಟಡಗಳಿದೆ ಅದನ್ನು ಕೆಡವಾಕಿ ಏನು ಸರ್ಕಾರದ ಪಾಲಿಕೆಯ ಒಂಟಿ ಮನೆ ಯೋಜನೆಯಲ್ಲಿ ಅವ್ರುಗಳಿಗೆ ಒಂದು ಮನೆಗಳು ಕಟ್ಕೊಟ್ಟು ಅವ್ರು ಬದುಕಿರೋವರೆಗೂ ಜೀವನ ಇದ್ದು ಅವರ ಒಂದು ಇದು ನಿಮ್ಗಿರಲಿ ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಸರ್, ಈಗ ವಿಷಯ ಅಂತೂ ಈಗಾಗಲೇ ಇಲ್ಲಿ ಸ್ಥಳೀಯ ಶಾಸಕರು ಏನಿದ್ದಾರೆ ಅವ್ರ ಮಟ್ಟಕ್ಕಂತೂ ತಲುಪಿರುತ್ತೆ. ಇದುವರೆಗೂ ಅವರು ಸ್ಥಳಕ್ಕೆ ಬಂದಿಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೋಸ್ಟ್ಲಿ ಅವರು ಸಾಮಾನ್ಯವಾಗಿ ಜಮೀರ್ ಅಹಮದ್ ಖಾನ್ ಅಂದರೆ ಬಡವರ ಬಂಧು, ಅವರು ದೀನ ದಲಿತರ ನಾಯಕ. ಸರ್ವ ಧರ್ಮಗಳಲ್ಲಿ 224 ಜನ ಶಾಸಕರು ಅವ್ರ ಥರ ದಾನ ಧರ್ಮದಲ್ಲಿರೋ, ಎಷ್ಟೋ ಅನಾಹುತಗಳಲ್ಲಿ ಎಷ್ಟೋ ಪ್ರಾಣಗಳು ಕಳ್ಕೊಂಡು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಬದುಕನ್ನು ಉಳಿಸಿದ್ದಾರೆ. ಬಡವ್ರನ್ನ ಪ್ರತಿಯೊಬ್ಬ ಬಡವ್ರಿಗೂ ಅವ್ರಿಗೆ ಬಂದು ಗುರುತಿಸ್ಕೊಂಡಿದ್ದಾರೆ. ಇವಾಗ ಸಾಮಾನ್ಯವಾಗಿ ಅವರು ಎಲ್ಲೋ ಈಚೆ ಹೋಗಿರೋದ್ರಿಂದ ಅವರು ಮೋಸ್ಟ್ಲಿ ನಾಳೆ ಬರ್ಬೋದು. ಇಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಬಂದು ಸಂಬಂಧಪಟ್ಟವ್ರಿಗೆ ಸೂಚನೆ ನೀಡಿ ಅವ್ರಿಗೆ ಒಂದು ಅನುಕೂಲ ಮಾಡೋರು. ತಕ್ಷಣ ಅನುಕೂಲ ಮಾಡೋದ್ರಲ್ಲಿ ಈ ರಾಜ್ಯದಲ್ಲಿ ಪ್ರಥಮ ಜಮೀರ್ ಅಹಮದ್ ಖಾನ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇದು ಎಲ್ಲ ಜನರಿಗೂ, ಎಲ್ಲ ಸರ್ವಧರ್ಮ ನಾಯಕರಿಗೂ ಗೊತ್ತಿದೆ. ಇವಾಗ ಅವರೆಲ್ಲ ಒಂದು ಕೆಲಸದ ಮೇಲೆ ಈಚೆ ಹೋಗಿದ್ದಾರೆ, ಅಲ್ಲಿಂದ ಮಾಹಿತಿಗಳು ಹೋಗಿದೆ. ಅವ್ರು ಬರ್ತಾರೆ, ಇದಕ್ಕೆ ಪರಿಹಾರ ಏನು ಬೇಕೋ ಆಟೋ ಬಿದ್ದಿರೋರ್ಗು ಪರಿಹಾರ ಕೊಡಿಸ್ತೀವಿ. ಇಲ್ಲಿ ಏನು ಒಂಟಿ ಮನೆ ಯೋಜನೆಯೂ ಇದು ಮಾಡೋದು ಕೊಡ್ತೀವಿ. ಸರ್, ಈಗ ಇಲ್ಲಿ ವಾಸ ಯಾರು ಮಾಡ್ತಿದ್ರು ಸರ್, ಅವ್ರನ್ನೂ ನಾವು ಮಾತಾಡಿಸ್ತಾ ಹೇಳ್ತಿದ್ವಿ. ಒಬ್ರು ಹುಡುಗಿಗೆ ಎಕ್ಸಾಮ್ ಏನೋ ಇದೆ, ಅವರಿಗೆ ಉಳ್ಕೊಳಕ್ಕೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದರೂ ಬೇರೆ ಮಾಡಿದ್ದೀರಾ ಅಂತ? ಇವಾಗ ವ್ಯವಸ್ಥೆ ಇವಾಗ ಆಗಲೇ ಒಂದು ಇದ್ರದ್ದು ಕಟ್ಟಡದ ಓನರನ್ನು ಮಾತಾಡಿದ್ದೀವಿ. ಇಲ್ಲಿ 2-3 ಕಟ್ಟಡ ಇದೆ, ಸಮುದಾಯ ಭವನ ಇದೆ. ತಡ್ರಿ, ಅದನ್ನು ನಾನು ಮಾತಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಸಮುದಾಯ ಭವನ ಇದೆ, ಒಂದು ಚೌಟ್ರಿ ಇದೆ, ಒಂದು ಜಿಮ್ನಾಸ್ಟಿಯಂ ಬಿಲ್ಡಿಂಗ್ ಇದೆ. ಈ ಎಲ್ಲ ಒಂದು ಕಡೆ ಅವ್ರಿಗೆ ಅನುಕೂಲ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಧ್ಯಕ್ಷರ ಮಾತು. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ರೆಬೆಲ್ TV, ಬೆಂಗಳೂರು.